ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ ಸಬ್ಜೆಕ್ಟ್ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಸಬ್ಜೆಕ್ಟು ಏನು ಮಾತಾಡುತ್ತೆ, ಈ ಸಬ್ಜೆಕ್ಟಲ್ಲಿ ಏನಿದೆ, ಯಾವ್ಯಾವ ರೀತಿಯಾದಂಥ ವಿಷಯಗಳಿದೆ ಅನ್ನುವಂಥ ವಿಷಯ ನೋಡೋಣ. ಟೋಟಲಾಗಿ ನಿಮ್ಗೆ ಗೊತ್ತಿರೋ ಹಾಗೆ 5 ಯೂನಿಟ್ ಇರುತ್ತೆ ನಮ್ಮ KSLU-ದಲ್ಲಿ. 5 ಯೂನಿಟಲ್ಲಿ ಮಾತಾಡಿದ್ದಾರೆ ಇಡೀ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ನ ಬಗ್ಗೆ. ಅಂತಾರಾಷ್ಟ್ರೀಯ ವ್ಯಾಪಾರ ಆರ್ಥಿಕತೆ ಅನ್ನುವಂಥ ಒಂದು ಸಬ್ಜೆಕ್ಟು ಕನ್ನಡ ಮೀಡಿಯಂನಲ್ಲಿ. ಸೊ ಈಗ ಫಸ್ಟ್ ಸಬ್ಜೆಕ್ಟ್ ಏನು ಅಂತ ನೋಡ್ಕೋಣ. ಹೆಸರೇನು ಹೇಳ್ತಾ ಇದೆ? ಹೆಸರು ಹೇಳ್ತಾ ಇದೆ ಇಂಟರ್ನ್ಯಾಷನಲ್ ಅಂತ. ಇನ್ನೇನು ಹೇಳ್ತಾ ಇದೆ? ಟ್ರೇಡ್ ಅಂತ. ಇನ್ನೇನು ಹೇಳ್ತಾ ಇದೆ? ಎಕನಾಮಿಕ್ಸ್ ಅಂತ. ಅಂದರೆ ನಮ್ಮ ರಾಷ್ಟ್ರದಲ್ಲಿರುವಂಥ ಒಂದು ವ್ಯಾಪಾರದ ಬಗ್ಗೆ ಇದು ಮಾತಾಡ್ತಾ ಇಲ್ಲ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ರಾಷ್ಟ್ರಗಳ ನಡುವೆ ನಮ್ಮ ದೇಶ ಏನಿದೆ, ಬೇರೆ ದೇಶ ಏನಿದೆ, ಆ ದೇಶಗಳ ಮಧ್ಯೆ ನಡೆಯುವಂಥ ವ್ಯಾಪಾರದ ಒಂದು ಸಂಬಂಧಗಳು, ವ್ಯಾಪಾರದ ಒಂದು ಆರ್ಥಿಕತೆ, ವ್ಯಾಪಾರದ ಒಂದು ಏರುಪೇರುಗಳು, ಇದನ್ನುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಸಬ್ಜೆಕ್ಟ್ ಇದು. ಹೆಸರು ಹೇಳ್ತಾ ಇರುವ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಡೆಯುವಂಥ ವ್ಯಾಪಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕನಾಮಿಕಲಿ ಹೇಗೆ ಆಪ್ರೇಟ್ ಆಗ್ತಾ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಹೇಳಬೇಕು ಅಂದರೆ WTO ಎಲ್ಲ ಕೇಳಿರ್ತೀರಾ, ಯುನೈಟೆಡ್ ನೇಷನ್ನ ಒಂದು ಬಾಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೇಳಿರ್ತೀರಾ, ಇಲ್ಲ ಟ್ರಿಪ್ಸ್ ಅಗ್ರಿಮೆಂಟ್ ಅನ್ನುವಂಥದ್ದನ್ನ ಕೇಳಿರ್ತೀರಾ, ಇಲ್ಲ ಒಂದು ಈ ಟ್ಯಾಕ್ಸ್ ಫ್ರೀ ಮಾಡಿಬಿಟ್ಟು ಒಂದು ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋವಂಥದ್ದನ್ನ ಕೇಳಿರ್ತೀರಾ. ಈ ರೀತಿಯಾಗಿ ಸುಮಾರು ಅಗ್ರಿಮೆಂಟ್ಸ್ಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಡೀತಾನೆ ಇರುತ್ತೆ. ಅಥವಾ ನಮ್ಮ ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟಿಗೆ ನಡೀತಾ ಇರುತ್ತೆ, ಅಥವಾ ಸೌತ್ ಕಾಂಟಿನೆಂಟ್, ವೆಸ್ಟ್ ಕಾಂಟಿನೆಂಟ್, ಈ ರೀತಿ ಬೇರೆ ಬೇರೆ ಯುರೋಪಿಯನ್ EU ಅಂತ ಕೇಳಿರ್ತೀರಾ, ಅಥವಾ ಅಮೆರಿಕನ್ ಯೂನಿಯನ್ ಕೇಳಿರ್ತೀರಾ, ಅಥವಾ ಏಷಿಯನ್ ಅಂತ ಕೇಳಿರ್ತೀರಾ. ಸೊ ಇವರೆಲ್ಲ ಸೇರ್ಕೊಂಡು ಕುತ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಲೀಡರ್ಸ್ಗಳೇನಿರ್ತಾರೆ, ಅಂದರೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು ಅಥವಾ ಫಾರಿನ್ ಮಿನಿಸ್ಟರು, ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಫಾರಿನ್ ಮಿನಿಸ್ಟರ್ಗಳು ಕುತ್ಕೊಂಡೆಲ್ಲ ಏನು ಮಾಡ್ತಾರೆ, ಸಿಗ್ನೇಚರ್ ಮಾಡ್ತಾರೆ, ನಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀಲಿ, ನಮ್ಮ ದೇಶದಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಚೆನ್ನಾಗಾಗಲಿ ಅಂತ. ಸೊ ಈ ರೀತಿಯಾಗಿ ನಡೆದಿರುವಂತಹ ಒಂದು ಅಗ್ರಿಮೆಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಂತ KSLU-ದವರು 5 ಯೂನಿಟ್ಗಳನ್ನು ಇಟ್ಟಿದ್ದಾರೆ. ಅದೇ 5 ಯೂನಿಟ್ಗಳ ಬಗ್ಗೆನೇ ಈ ಸಬ್ಜೆಕ್ಟ್ ಇರುವಂಥದ್ದು. ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಈ ಸಬ್ಜೆಕ್ಟಿಗೆ. ಸರಿ, ಈಗ 5 ಯೂನಿಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಆ 5 ಯೂನಿಟ್ಗಳಲ್ಲಿ ಯಾವ್ದಾವ್ದಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸೊ ಇದು ಬಂದ್ಬಿಟ್ಟು ಮೊದಲನೇ ಯೂನಿಟ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ನಾನು ಮಾತಾಡ್ತಾ ಇರುವಂಥದ್ದು ಇಂಟರ್ನ್ಯಾಷನಲ್ ಟ್ರೇಡ್ನ ಬಗ್ಗೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ. ಸೊ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದಿಷ್ಟು ಹಿಸ್ಟ್ರಿ, ಐತಿಹಾಸಿಕ ದೃಷ್ಟಿಕೋನಗಳು ಏನೇನಿದೆ ಅಂತ ನೋಡ್ತಾ ಹೋಗುವಂಥದ್ದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಿಟ್ಯೂಷನ್ಸ್ಗಳು ಏನಿದೆ ಅಂತ, ಸಂಸ್ಥೆಗಳು ಯಾವ್ದಾವ್ದಿದೆ ಅಂತ. ಸಂಸ್ಥೆಗಳಂತ ಬಂದಿದ ತಕ್ಷಣ UNCTAD ಅಂತ ಇದೆ, UNCITRAL ಅಂತ ಇದೆ, ಗ್ಯಾಟ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು 1947 ಇಂದ 1994 ತನಕ ಮೇಜರ್ ಆಗಿ ಆಪರೇಟ್ ಮಾಡ್ತಾ ಇದ್ದಿದ್ದಂಥದ್ದು. ಆದರೆ 1994 ನಂತರ WTO ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಆಕ್ಚುಯಲ್ ಆಗಿ ಪವರಲ್ಲಿ ಬರುತ್ತೆ. ಇದು ಬರೋದಕ್ಕಿಂತ ಮುಂಚೆ UNCTAD ಇತ್ತು, UNCITRAL ಇತ್ತು, ಆಮೇಲೆ ಗ್ಯಾಟ್ ಅನ್ನುವಂಥದ್ದಿತ್ತು, GATT ಅಂತ ನಾವು ಕರಿತೀವಿ. ಇದೆಲ್ಲದೂ ಕೂಡ 1947 ಇಂದ 1994 ತನಕ ತಮ್ಮ ಒಂದು ಪ್ಲೇಸನ್ನು ಹಿಡ್ಕೊಂಡಿದ್ವು. ಆಮೇಲೆ ಇದು ರಿಪ್ಲೇಸ್ ಆಗಿಬಿಟ್ಟು WTOಗೆ ರಿಪ್ಲೇಸ್ ಆಯ್ತು ಇದು ಕಂಪ್ಲೀಟ್ ಆಗಿ. ಸೊ WTO ಒನ್ಸ್ ಬಂದಾದ್ಮೇಲೆ ಈಗ ನಾವು ಅದ್ರದ್ದು ಉದ್ದೇಶಗಳೇನು, ಏನಕ್ಕೋಸ್ಕರ ಅದು ಬಂತು, ಅದರ ಉದ್ದೇಶಗಳೇನು, ಅದರ ಸ್ಟ್ರಕ್ಚರ್ ಏನು, ಹೇಗೆ ರಚನೆ ಆಗಿದೆ, ಅದರ ಪವರ್ಸ್ಗಳೇನು, ಆ WTOಗೆ ಏನೇನು ಪವರ್ಸ್ಗಳಿದೆ, ಅದಿರೋದ್ರಿಂದ ದೇಶಗಳ ನಡುವೆ ಏನಾದರೂ ಅದು ಜಗಳಗಳನ್ನ ತಡೆ ಹಿಡಿತಾ ಇದೆಯಾ, ವ್ಯಾಪಾರನ ತುಂಬಾ ಸುಲಭವಾಗಿ ಸುಗಮವಾಗಿ ನಡ್ಸ್ಕೊಳ್ತಾ ಇದೆಯಾ. ಸೊ ಈ ರೀತಿಯಾದಂಥ ಪವರ್ಸ್ಗಳನ್ನ ಚೆಕ್ ಮಾಡ್ತೀವಿ. ಆಮೇಲೆ ಟ್ರೀಟ್ಮೆಂಟ್ ಆ್ಯಂಡ್ ನ್ಯಾಷನಲ್ ಟ್ರೀಟ್ಮೆಂಟ್ಸ್ಗಳನ್ನ ಅದು ಯಾವ ರೀತಿ ಆದ್ಯತೆಯನ್ನು ನೀಡ್ತಾ ಇದೆ, ಫೇವರ್ಡ್ ನೀಡ್ತಾ ಇದೆ. ಆಮೇಲೆ ಟ್ಯಾರಿಫ್ಸ್ ಆ್ಯಂಡ್ ಸೇಫ್ ಗಾರ್ಡ್ ಮೆಜರ್ಸ್ಗಳನ್ನ ಯಾವ ರೀತಿ ತಗೊಳ್ತಾ ಇದೆ. ಈ ರೀತಿಯಾಗಿ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿ, ಹಿಸ್ಟ್ರಿಯಲ್ಲಿ 1947 ಇಂದ 1994 ತನಕ ಇದ್ದಂತಹ UNCTAD, ಆಮೇಲೆ UNCTRAL, ಆಮೇಲೆ ಗ್ಯಾಟ್, ಇವುಗಳು ಏನಿದೆಯಲ್ವಾ, ಸೊ ಇವುಗಳ ನಂತರ ಬಂದಂಥ 1994 ನಂತರ ಬಂದಂಥ WTO ಮತ್ತೆ ಇದರ ಪವರ್, ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್ ಏನೇನಿದೆ, ಏನೇನು ಫೇವರಿಸಮ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ನಾವು ಫಸ್ಟ್ ಯೂನಿಟಲ್ಲಿ ಕಲಿತಾ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದಿಷ್ಟು ಯೂನಿಟ್ ನಂಬರ್ 1 ಬಗ್ಗೆ ಆಗಿದೆ. ಈಗ ಯೂನಿಟ್ ನಂಬರ್ 2 ಏನು ಹೇಳುತ್ತೆ? ಯೂನಿಟ್ ನಂಬರ್ 2 ಅಂತ ಬಂದಾಗ ಯೂನಿಟ್ ನಂಬರ್ 1 ಅಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ಒಂದಿಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಏನೇನು ಹಿಸ್ಟ್ರಿ ಏನಿತ್ತು ಅದನ್ನೆಲ್ಲ ನೋಡ್ತಾ 1947, 1994 WTO, UN ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ನೋಡ್ತಾ ಬಂದ್ವಿ. ಗ್ಯಾಟ್ ಎಲ್ಲ ನೋಡ್ತಾ ಬಂದ್ವಿ. ಯೂನಿಟ್ 2 ಅಂತ ಬಂದಾಗ ಯೂನಿಟ್ 2ದಲ್ಲಿ ಏನೇನು ಟೆಕ್ನಿಕಲ್ ಬ್ಯಾರಿಯರ್ಸ್ಗಳಿದೆ, ಟ್ರೇಡ್ಗಳಿಗೆ ಏನೇನು ಟೆಕ್ನಿಕಲ್ ಬ್ಯಾರಿಯರ್ಸ್ಗಳಿದೆ ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಅದರಲ್ಲಿ
ಸ್ಯಾನಿಟರಿ ಆ್ಯಂಡ್ ಸ್ಯಾನಿಟರಿ ಆ್ಯಂಡ್ ಸ್ಯಾನಿಟರಿ ಮೆಜರ್ಸ್ ಅಂತ ಇದೆ. ಓಕೆ, ಫೈಟೋ ಸ್ಯಾನಿಟರಿ ಮೆಜರ್ಸ್ ಅಂತ ಇದೆ. ಅಂದರೆ ಇಟ್ ಮೀನ್ ದಟ್ ಸಸ್ಯಗಳು ಅಂತ ನಾವೇನು ಕರಿತೀವಲ್ವಾ, ಸೊ ಅದ್ರ ಬಗ್ಗೆ ಇಲ್ಲಿ ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಮಾತಾಡ್ತಾ ಇದೆ. ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೆಜರ್ಸ್ನ ಬಗ್ಗೆ ಮಾತಾಡ್ತಾ ಇದೆ. ಆಕ್ಚುಲ್ ಆಗಿ ಯೂನಿಟ್ ನಂಬರ್ 2 ಸ್ಟಾರ್ಟಿಂಗಿಂದ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ತಾಂತ್ರಿಕ ಅಡೆತಡೆಗಳಲ್ಲಿ ಮುಖ್ಯವಾಗಿ ಸ್ಯಾನಿಟರಿ ಬಗ್ಗೆ ಮಾತಾಡ್ತಾ, ಸಸ್ಯಗಳ ನೈರ್ಮಲ್ಯತೆಯ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತ ಇದೆ, ಅಂದರೆ ಟ್ರಿಮ್ಸ್ ಅಂತ ಕರಿತೀವಿ. ಇದನ್ನೆಲ್ಲ ನೀವು ನ್ಯೂಸಲ್ಲಿ ಕೇಳಿರ್ತೀರಾ. ಈಗೆಲ್ಲ ಲಾಯರ್ಸ್ಗಳಾಗ್ತಾ ಇದ್ದೀರಾ, ದಯವಿಟ್ಟು ನ್ಯೂಸ್ ಪೇಪರ್ಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ನ್ಯೂಸ್ ಪೇಪರ್ ನಿಮಗೆ ಗೊತ್ತಿರುತ್ತೆ, ಪ್ರಪಂಚದ ಜ್ಞಾನ ಇರುತ್ತೆ, ಅಷ್ಟು ನೀವು ತುಂಬ ಚೆನ್ನಾಗಿ ನಾಲೆಜ್ ಇರುತ್ತೆ, ಅಷ್ಟು ಚೆನ್ನಾಗಿ ವಾದ ಮಾಡ್ತೀರಾ. ಜನರಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್. ಇದೆಲ್ಲ ಜನರಲ್ ನಾಲೆಜ್ ಕಾನ್ಸೆಪ್ಟ್ಸ್ಗಳೇ. ನೀವೇನು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಅಲ್ಲಿ ಹೋಗ್ತಾ ಇದ್ದೀರಾ, ಇದೆಲ್ಲ ಜನರಲ್ ಸ್ಟಡೀಸ್ ಅಥವಾ ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರ್ಸ್ ಅದರದ್ದೇ ನಾಲೆಜ್ ಇರುವಂಥ ವಿಷಯಗಳಿದು. ತುಂಬ ಬೇಸಿಕ್ ವಿಷಯಗಳು. ಸರಿ, ಎನಿಹೋ ಬಿಡಿ. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತ ಇದೆ, ಟ್ರಿಮ್ಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ಆಂಟಿ ಡಂಪಿಂಗ್ ಅಂತ ಇದೆ, ಸಬ್ಸಿಡೀಸ್ಗಳು ಯಾವ ರೀತಿ ಕೊಡ್ತಾರೆ. ಆಮೇಲೆ ಕೌಂಟರ್ ವೈಲಿಂಗ್ ಮೆಜರ್ಸ್ಗಳು ಏನೇನು ತಗೊಂಡಿದ್ದಾರೆ, ಸಬ್ಸಿಡೀಸ್ಗಳಾದ್ಮೇಲೆ ಪರಿಹಾರಕ್ಕಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಡಿಸ್ಪ್ಯೂಟ್ಗಳನ್ನು ಸೆಟಲ್ ಮಾಡೋಕ್ಕೆ ಏನೇನು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂಥ ವಿಷಯಗಳನ್ನ ಯೂನಿಟ್ ನಂಬರ್ 2ದಲ್ಲಿ ಕಲಿತಾ ಹೋಗ್ತೀರಾ. ಇದು ಯೂನಿಟ್ ನಂಬರ್ 2. ಈಗ ಯೂನಿಟ್ ನಂಬರ್ 3 ಅಂತ ನಾನು ಬಂದಾಗ, ಯೂನಿಟ್ ನಂಬರ್ 3ಯಲ್ಲಿ ಇಂಟರ್ನ್ಯಾಷನಲ್ ಸೇಲ್ಸ್ ಆಫ್ ಗೂಡ್ಸ್, ಫಾರ್ಮೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ಸ್ ಅಂತ ಇದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನು ಒಂದು ಸರಕುಗಳು, ಗೂಡ್ಸ್ಗಳನ್ನು ನಾವು ಮಾರಾಟ ಮಾಡ್ತೀವಿ, ಅದರ ಒಂದು ಕಾಂಟ್ರಾಕ್ಟ್ಗಳು ಹೇಗೆ ಫಾರ್ಮ್ ಆಗುತ್ತೆ, ಅದರ ಒಂದು ಕಾಂಟ್ರಾಕ್ಟ್ಗಳು ಹೇಗೆ ಪರ್ಫಾರ್ಮ್ ಆಗುತ್ತೆ, ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದು ಮೇನ್ ಮೊದಲನೇ ಪಾಯಿಂಟು. ಆಮೇಲೆ ವೇರಿಯಸ್ ಫಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಟರ್ಮ್ಸ್, ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಅಗ್ರಿಮೆಂಟಲ್ಲಿ ಬರೀಬೇಕಲ್ವಾ. ಒಂದು ದೇಶ ಇನ್ನೊಂದು ದೇಶದ ಜೊತೆ, ಅಥವಾ ನಮ್ಮ ಇಂಡಿಯಾ ಏನಿದೆ ಅದು ಅಸ್ಯೂಮ್ ಮಾಡ್ಕೊಳ್ಳಿ ಅಮೆರಿಕದ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸೊ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಬರಿಬಹುದು, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಬರೆದ್ರೆ ಸರಿ ಇರುತ್ತೆ ಅನ್ನುವಂಥದ್ದನ್ನ ಕರೆಕ್ಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಸೊ ಅದನ್ನು ಕೂಡ ಇದರಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಸೆಪ್ಟೆನ್ಸ್ ನಾವು ಆಫರ್ನಕ್ಕೆ ಓದಿದಿರಲ್ವಾ ಕಾಂಟ್ರಾಕ್ಟ್ ಲಾದಲ್ಲಿ, ಯಾವಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡಬಹುದು, ಯಾವಾಗ ಗೂಡ್ಸ್ಗಳನ್ನು ರಿಜೆಕ್ಟ್ ಮಾಡಬಹುದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಆಮೇಲೆ ಫ್ರಸ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್, ಇಂಪಾಸಿಬಿಲಿಟಿ ಆಫ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಕಾಂಟ್ರಾಕ್ಟ್ ಲಾದಲ್ಲಿ ಓದಿದ್ದೀರಾ. ಸೊ ಅದು ಯಾವಾಗ ಪಾಸಿಬಲ್ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಇನ್ವಾಯ್ಸ್ ಹೇಗೆ ಜನರೇಟ್ ಆಗುತ್ತೆ ಕಾಂಟ್ರಾಕ್ಟ್ ಅಲ್ಲಿ, ಪ್ಯಾಕಿಂಗ್ ಹೇಗಾಗುತ್ತೆ, ಪ್ರಾಡಕ್ಟ್ ಲಯಾಬಿಲಿಟಿ ಹೇಗೆ ತಗೊಳ್ತಾರೆ. ಇಟ್ ಮೀನ್ ದಟ್ ಥರ್ಡ್ ಯೂನಿಟ್ ಮೇಜರ್ಲಿ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಲಾ ಬಗ್ಗೆ ಇದೆ. ಒಂದು ದೇಶ ಇನ್ನೊಂದು ದೇಶದ ಮಧ್ಯದಲ್ಲಿ ಆಗುವಂತ ಕಾಂಟ್ರಾಕ್ಟ್ ನ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಅದರ ಟರ್ಮ್ಸ್, ಕಂಡೀಷನ್ಸ್, ಅಕ್ಸೆಪ್ಟೆನ್ಸ್, ರಿಜೆಕ್ಷನ್, ಫ್ರಸ್ಟ್ರೇಷನ್, ಇನ್ವಾಯ್ಸ್, ಪ್ಯಾಕಿಂಗ್, ಪ್ರಾಡಕ್ಟ್ ಲಯಾಬಿಲಿಟಿ, ಈ ರೀತಿಯಾದಂಥ ವಿಷಯಗಳನ್ನ ಯೂನಿಟ್ ನಂಬರ್ 3ಯಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 3 ಆಗಿದ್ದಲ್ಲಿ. ಯೂನಿಟ್ 4 ಅಂತ ನಾವು ಬಂದಾಗ, ಯೂನಿಟ್ 4ಅಲ್ಲಿ ನಾವು ನೋಡುವಂಥ ವಿಷಯಗಳು ಪ್ಯೂರ್ಲಿ ಎಕ್ಸ್ಪೋರ್ಟ್ಸ್ನ ಬಗ್ಗೆ ನೋಡ್ತೀವಿ. ಎಕ್ಸ್ಪೋರ್ಟ್ಸ್ ಅಂತಂದ್ರೆ ಏನು, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಗೊತ್ತಿರಬೇಕು. ಇಂಪೋರ್ಟ್ ಅಂತಂದ್ರೆ ನಾವು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಏನಾದರೂ ತರಿಸ್ಕೊಳ್ಳುವಂಥದ್ದು. ಎಕ್ಸ್ಪೋರ್ಟ್ ಅಂದ್ರೆ ನಮ್ಮ ದೇಶದಿಂದ ನಾವು ಬೇರೆ ದೇಶಕ್ಕೆ ಏನಾದರೂ ಕಳಿಸುವಂಥದ್ದು. ಸೊ ಆ ಎಕ್ಸ್ಪೋರ್ಟ್ಸ್ಗಳೇನಿದೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸ್ತಾರೆ. ಓಕೆ, ಅದರಲ್ಲಿ ಸ್ಪೆಷಲಿ ಮರೈನ್ ಇನ್ಸೂರೆನ್ಸ್ ಲಾ ಯಾರು ಓದಿದಿರೋ ಅವ್ರಿಗೆ ಗೊತ್ತಿರುತ್ತೆ, ಲಾಸ್ಟ್ ಸೆಮಿಸ್ಟರ್ ಎಲ್ಲ ಬಂದಿತ್ತು ನಿಮಗೆ. ಸೊ ಈಗ ನೋಡಿ ಏನ್ ಗೊತ್ತಾ, ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ, ನಮ್ಮ ದೇಶಕ್ಕೆ ಬರ್ತಾ ಇದೆ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಸೌದಿ ಅರೇಬಿಯಾದಿಂದ ಒಂದು ಹಡಗ್ ಬರ್ತಾ ಇದೆ. ಈ ಹಡಗ್ ಬರ್ತಾ ಇದೆ ಅಂತಂದ್ರೆ ಮಧ್ಯದಲ್ಲಿ ಹಡಗ್ಗಳಿಗೆ ಇವ್ರು ಇರ್ತಾರೆ, ಹಡಗನ್ನ ಕಳ್ತನ ಮಾಡುವಂತರು, ದರೋಡೆ ಮಾಡುವಂತರು, ಪ್ಯಾರೆಟ್ಸ್ ಗಳೆಲ್ಲ ಇರ್ತಾರೆ. ಸೊ ಅವ್ರು ಏನಾದ್ರು ಹಾಳಾದಾಗ, ಅಥವಾ ಏನಾದ್ರು ಮಳೆ ಗಿಳೆ ಗಾಳಿ ಇದರಿಂದ ಏನಾದ್ರು ಹಾಳಾದಾಗ, ಯಾವುದೇ ಒಂದು ಗೂಡ್ಸ್ ಏನಿದೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸ್ಕೊಂಡೇ ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ನಾವೇನಂತೀವಿ, ಮರೈನ್ ಇನ್ಸೂರೆನ್ಸ್ ಅಂತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈನ್ಸ್ಗಳೇನಿದೆ, ಎಕ್ಸ್ಪೋರ್ಟ್ಸ್ ಟೈಮಲ್ಲಿ ಏನೇನು ಮಾಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ನಾವು ಗೂಡ್ಸ್ಗಳನ್ನ ಕ್ಯಾರಿ ಮಾಡಬೇಕಾದ್ರೆ ಸಮುದ್ರದಲ್ಲಿ ಯಾವ ಯಾವ ಲಾಸ್ಗಳನ್ನ ಫಾಲೋ ಮಾಡಬೇಕು. ಸಮುದ್ರ, ಭೂಮಿ, ಕಡಲ ವಿಮೆಯ ವಿಧಗಳು, ಸಮುದ್ರ, ಭೂಮಿ, ವಾಯು, ಈ ಮಾರ್ಗವಾಗಿ ನಾವೇನಾದ್ರೂ ಯಾವ್ದಾದ್ರು ತಗೊಳ್ಳಿ, ಸಮುದ್ರ, ಭೂಮಿ, ಲ್ಯಾಂಡ್, ಏರ್, ಸಿ, ಅಥವಾ ಕಂಟೈನರ್ ಟ್ರಾನ್ಸ್ಪೋರ್ಟ್, ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್, ಏನೇ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಆಗಿರುವಂಥ ಲಾಸ್ಗಳೇನಿದೆ. ಇದು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೆ. ಒಂದು ದೇಶದಿಂದ ಇನ್ನೊಂದು ದೇಶದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾದ್ರು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಥ್ರೂ ಸಮುದ್ರದಿಂದ ಆಗಿರ್ಬೋದು, ಅಥವಾ ಆಕಾಶದಿಂದ ಆಗಿರ್ಬೋದು, ಅಥವಾ ಭೂಮಿ ಮೇಲೆ ಆಗಿರ್ಬೋದು, ಏನಾದರೂ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದ್ರೆ, ಕಂಟೈನರ್ ಇಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಏನೇನು ಲಾಸ್ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದೆ. ಈಗ ಒಂದು ಸಲ ಶಿಪ್ಮೆಂಟ್ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಳ್ತಾರೆ. ಸೇಫ್ಟಿ ಮೆಜರ್ಸ್ಗಳಾಗಿರ್ಬೋದು, ಅಥವಾ
ಅದರಲ್ಲಿ ಡ್ರಗ್ಸ್ ಏನಾದ್ರೂ ಇದೆಯಾ, ಏನಿದೆ ಏನಿಲ್ಲ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅದು ಯಾವ ರೀತಿ ತಗೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಲಾ ಮಾಡ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಅದನ್ನ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಲೈಸೆನ್ಸ್ನ ತೆಗೆದುಕೊಳ್ಬೇಕಾಗುತ್ತೆ. ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದಿದ ತಕ್ಷಣ ನೀವು ಹಾಗೆ ಸ್ಟಾರ್ಟ್ ಮಾಡಕ್ ಬರಲ್ಲ. ನೀವು ನಮ್ಮ ದೇಶದಲ್ಲೂ ಲೈಸೆನ್ಸ್ ತಗೊಳ್ಬೇಕು, ಯಾವ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಲೈಸೆನ್ಸ್ ತಗೊಳ್ಬೇಕು, ಅಥವಾ ಬೇರೆ ದೇಶದಲ್ಲಿ ಇಲ್ಲಿ ಮಾಡ್ತಾನೆ ಅವನು ಕೂಡ ಲೈಸೆನ್ಸ್ ತಗೊಳ್ಬೇಕು ನಮ್ಮ ದೇಶದ್ದು. ಈ ರೀತಿಯಾಗಿ ಎಲ್ಲ ಇರುತ್ತೆ ಕಂಡೀಷನ್ಸ್ಗಳೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್. ಅದನ್ನೆಲ್ಲ ಯೂನಿಟ್ 4 ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 4 ಆಗಿದೆ. ಈಗ ಯೂನಿಟ್ 4 ಅಂತ ಬಂದಾಗ ಯೂನಿಟ್ 5 ಅಂತ ಬಂದಾಗ ಯೂನಿಟ್ 5ದಲ್ಲಿ ಲಾ ಗವರ್ನಿಂಗ್ ಫೈನಾನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕಲಿತೀರಾ. ಅಂದ್ರೆ ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ಗಳು ಯಾವ್ಯಾವ ರೀತಿ ಬರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಂತ ಕಲಿತಾ ಹೋಗ್ತೀರಾ. ಫಂಡಿಂಗ್ ಬಗ್ಗೆ, ಪ್ಯೂರ್ಲಿ ಫಂಡಿಂಗ್ನ ಬಗ್ಗೆ ಯೂನಿಟ್ 5ದಲ್ಲಿ ಕಲಿತಾ ಹೋಗ್ತೀರಾ. ಇಲ್ಲಿ ಫಂಡಿಂಗ್ ಅಂತ ಬಂದಿದ ತಕ್ಷಣ ಒಂದಿಷ್ಟು ಪಾಲಿಸಿಗಳಿರಬೇಕು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವ ರೀತಿ ದುಡ್ಡನ್ನ ಹಾಕಬೇಕು ಅನ್ನುವಂಥ ಒಂದಿಷ್ಟು ಪಾಲಿಸಿಗಳಿರಬೇಕು. ಆಮೇಲೆ ಹೂಡಿಕೆಗಳನ್ನು ನಿಯಂತ್ರಿಸುವಂತಹ ಕಾನೂನುಗಳಿರಬೇಕು. ಸೊ ಆ ಕಾನೂನುಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ FDA ಅಂತ ನಾವು ಶಾರ್ಟ್ ಕಟ್ ಆಗಿ ಕರಿತೀವಿ, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಪೊಲಿಟಿಕಲ್ ಸೈನ್ಸ್ ಓದಿರೋಲ್ಲ ಇದನ್ನೆಲ್ಲ ಓದಿರ್ತೀರಾ. ಸೊ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇಂಡಸ್ಟ್ರೀಸ್ಗಳಿಗೆ, ಗವರ್ನಿಂಗ್ ಪಾಲಿಸೀಸ್ಗಳಿಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಕಲಿತೀರಾ. ಆಮೇಲೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಂತ ಇದ್ದಾರೆ. ಸೊ ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಇನ್ಸ್ಟಿಟ್ಯೂಷನ್ಸ್ಗಳು ಹೇಗೆ ಇನ್ವೆಸ್ಟ್ ಮಾಡಬಹುದು ಅಂತ ಕಲಿತೀರಾ. NRI ಕೇಳಿರ್ತೀರಲ್ವಾ, ಇನ್ವೆಸ್ಟ್ಮೆಂಟ್ ಬೈ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಇದೆ. ಅಂದ್ರೆ ಅವರು ಇಂಡಿಯಾದಲ್ಲಿ ಇರಲ್ಲ ಬಟ್ ಇಂಡಿಯನ್ಸ್ ಅವರು NRIsಗಳು. ಇವರು ಹೇಗೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ದೇಶದವ್ರು ಬೇರೆ ದೇಶದಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಕಲಿತೀರಾ. ಆಮೇಲೆ ಓವರ್ಸೀಸ್ ಕಾರ್ಪೊರೇಟ್ ಬಾಡೀಸ್, OCBs ಅಂತ ಕರಿತೀವಿ. ಸೊ ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಬೇರೆ ಕಾರ್ಪೊರೇಟ್ ಲೆವೆಲ್ ನಲ್ಲಿ ಫಂಡಿಂಗ್ ಮಾಡುವಂಥದ್ದು, ಅದನ್ನ ಕಲಿತಾ ಹೋಗ್ತೀರಾ. ಫಾರಿನ್ ಕೊಲಾಬ್ರೇಷನ್ ಅಗ್ರಿಮೆಂಟ್ಸ್ಗಳು ಹೇಗಿರಬೇಕು, ಫಾರಿನ್ ಟೆಕ್ನಾಲಜಿ ಅಗ್ರಿಮೆಂಟ್ಸ್ಗಳು ಹೇಗಿರಬೇಕು, ಫಾರಿನ್ ಕಂಪನೀಸ್ಗಳು, ಫಾರಿನ್ ನ್ಯಾಷನಲ್ ಇಂಡಿಯಾ ಎಲ್ಲ ಹೇಗಿರಬೇಕು ಅನ್ನುವಂಥದ್ದನ್ನ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ನಿಮ್ಮ ಒಂದು 5 ಯೂನಿಟ್ನ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆಗಿ. ಓಕೆ, ಸೊ ಒಂದೊಂದೇ ಟಾಪಿಕ್ ಅಂತ ತಗೊಂಡು ಒಂದು ಟಾಪಿಕ್ ಬಿಡದ ಹಾಗೆ ನಾನು 100% ಎಲ್ಲ ಕ್ಲಾಸಸ್ಗಳನ್ನ ಎಕ್ಸಾಮ್ ಓರಿಯೆಂಟೆಡ್ ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.